ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಒಂದು ಚಾನಲ್ನ ನೋಡ್ತಾ ಇರುವಂಥ ಸ್ನೇಹಿತರೊಬ್ಬರು ಕೇಳಿರುವಂಥ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋವನ್ನು ನಾವು ಹಾಕ್ತಾ ಇರುವಂಥದ್ದು. ಅವ್ರು ಕೇಳಿರುವಂಥ ಪ್ರಶ್ನೆ ದುಸ್ವಪ್ನ. ನೋಡಿ, ದುಸ್ವಪ್ನ ಅಂತ ಹೇಳಿದಾಗ ಅವ್ರು ಏನಂತಾರೆ ಅಂತ ಹೇಳಿದ್ರೆ, ಭಯಂಕರವಾಗಿರುವಂಥದ್ದು ಹೆದರಿಕೆ ಉಂಟು ಮಾಡುವಂಥ ಸ್ವಪ್ನಗಳು ಒಂದು ಕಡೆ ಆದರೆ, ಕೆಲವರಿಗೆ ಅಶ್ಲೀಲ ಸ್ವಪ್ನಗಳು ಬೀಳ್ತಾ ಇರ್ತವೆ. ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಏನಾಯಿತು ಅಂತ ವಿಷಯ ತಿಳಿಸೋಕ್ಕಾಗಲ್ಲ. ಇವಾಗ ಅರ್ಥ ಆಗಿರ್ಬೋದು ನಿಮಗೆ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ, ಗೊತ್ತಾ? ಸೊ ಇದು ನನಗನ್ನಿಸ್ತು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಹಾರ ಕ್ರಿಯೆಯನ್ನು ಕೊಡಬೇಕಾಗುತ್ತೆ, ಇದು ಚೆನ್ನಾಗಿದೆ ಅಂತ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ, ಎಲ್ಲದಕ್ಕೂ ನೀವು ವೀಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲ. ನಾನು ಏನಂತೀನಿ ಅಂದರೆ, ನೀವು ಕಮೆಂಟ್ ಮಾಡಿದಾಗ ಕೊಡುವಂಥ ಕೆಲವೊಂದು ವಿಷಯಗಳಿರ್ತವಲ್ಲ, ಆ ಕಂಟೆಂಟ್ಗಳು ನಿಜವಾಗ್ಲೂ ಬಹಳಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ ಅಥವಾ ಆಗುತ್ತೆ ಅನ್ನೋಂಥದ್ದು ಗೊತ್ತಾದಾಗ ನಾವು ಖಂಡಿತ ಅದನ್ನು ಮಾಡಿ ಹಾಕ್ತೀವಿ. ಅದಕ್ಕೆ ಸ್ವಲ್ಪ ಹೊತ್ತು ನೀವು ಸಮಯ ಕೊಡಬೇಕಾಗುತ್ತೆ, ಯಾಕಂದರೆ ಇಮಿಡಿಯೇಟ್ ಆಗಂತೂ ಮಾಡೋಕ್ಕಾಗಲ್ಲ. ಸೊ ಕೊಡಬೇಕಾಗುತ್ತೆ. ಇವಾಗ ಭಯಂಕರ ಹೆದರಿಕೆಯ ಸ್ವಪ್ನಗಳು, ದೆವ್ವ, ಭೂತ, ಪ್ರೇತ, ಪಿಶಾಚಿ, ಎಲ್ಲೋ ಮೇಲಿಂದ ಕೆಳಗಡೆ ಬಿದ್ದಂಗೆ, ಸ್ಮಶಾನ, ಯಾವುದೋ ಮಾಂಸ ಇತ್ಯಾದಿಗಳನ್ನ ನೋಡ್ದಂಗೆ, ಮಾಂಸ ನೋಡೋದು ಕೆಟ್ಟದಂತೆ, ಮೊಟ್ಟೆ ನೋಡೋದು ಕೆಟ್ಟದಂತೆ, ತೆಂಗಿನಕಾಯಿ ನೋಡೋದು ಕೆಟ್ಟದಂತೆ, ಏನೋ ಹೆದರಿಸುವಂಥ ಸ್ವಪ್ನಗಳು ಈ ರೀತಿ ಕಾಣಿಸುತ್ತೆ. ಕೆಲವೊಂದು ಸಲ ಬಂದ್ಬಿಟ್ಟು ಅಶ್ಲೀಲವಾಗಿರುವಂಥ ಕೆಲವೊಂದು ಸ್ವಪ್ನಗಳು ಕಾಣಿಸುತ್ತೆ. ಇದನ್ನು ಹೇಳೋಕ್ಕಾಗಲ್ಲವಲ್ಲ. ಸೊ ಆ ಥರ ಸ್ವಪ್ನಗಳು ಇವ್ರು ಏನು ಮಾಡಬೇಕಂದ್ರೆ ಬಹಳ ಸಿಂಪಲ್ ಆಗಿದೆ. ನಿಮ್ಮ ಮನೆಯಲ್ಲಿ ಚಪಾತಿ, ದೋಸೆ ಇತ್ಯಾದಿಗಳನ್ನ ಮಾಡುವಂಥ ತವ ಇರುತ್ತೆ ಅಲ್ವಾ, ಎಲ್ಲರ ಮನೆಯಲ್ಲೂ ಇರುತ್ತೆ. ತವ ಯಾವುದೇ ಇರಲಿ, ಸ್ಟೈನಸ್ ಸ್ಟೀಲು, ಅದು ಇದು ಏನು ಬ್ರ್ಯಾಂಡ್ ಇದ್ರೂ ಪರವಾಗಿಲ್ಲ, ತವ ತಗೊಳ್ಳಿ. ರಾತ್ರಿ ನೀವು ಮಲಗುವಾಗ ಎಲ್ಲಿ ಮಲಗ್ತೀರೋ ಮಂಚದ ಮೇಲೆ ಮಲ್ಕೊಳ್ಳೋರು ಏನು ಮಾಡಿ ಅಂದರೆ, ಮಂಚದ ಕೆಳಗೆ ತವಾನ ಉಲ್ಟಾ ಹಾಕಬೇಕು. ತವ ನಾರ್ಮಲಾಗಿ ಹೀಗಿರುತ್ತೆ ಅಂತ ತಿಳ್ಕೊಳ್ಳಿ, ಇದನ್ನು ಉಲ್ಟಾ ಮಂಚದ ಕೆಳಗಡೆ ಉಲ್ಟಾ ಹಾಕಿ ನೀವು ಮಲ್ಕೊಳ್ಳಿ. ಸೊ ಸ್ವಪ್ನ ಇತ್ಯಾದಿಗಳು ಬೀಳಲ್ಲ. ಅರ್ಥ ಆಯ್ತಲ್ವಾ? ಬಹಳ ಸಿಂಪಲ್ ಆಗಿರುವಂಥ ತಂತ್ರ ಪರಿಹಾರ ಇದಾಗಿದೆ. ಕೆಲವರು ಇವಾಗ ಕಮೆಂಟ್ ಹಾಕ್ತಾರೆ, ಮಂಚ ಇಲ್ಲ, ನಾವು ಚಾಪೆ ಮೇಲೆ ನೆಲದ ಮೇಲೆ ಮಲಗ್ತೀವಿ ಅಂತ. ಅವ್ರಿಗೂ ಕೂಡ ಹೇಳ್ತೀನಿ, ಪಕ್ಕದಲ್ಲಿ ತಲೆ ದಿಶೆಯ ಕಡೆಗೆ, ತಲೆ ದಿಂಬಿನ ಅಡಿಯಲ್ಲ, ತಲೆ ದಿಶೆಯ ಕಡೆಗೆ ತವಾನ ಉಲ್ಟಾ ಹಾಕಿ ಮಲಗಿ. ಕೆಲವೊಂದು ಮಕ್ಕಳು ಬಂದ್ಬಿಟ್ಟು ಸ್ವಪ್ನ ಇತ್ಯಾದಿಗಳನ್ನ ನೋಡಿ ಬೆಚ್ಚಿ ಬೀಳ್ತಾರೆ. ವಿಷಯ ಏನು ಅಂತ ಹೇಳಬೇಕಲ್ಲ, ಮಕ್ಕಳಿಗೆ ಗೊತ್ತಾಗಲ್ಲ, ಅದು ಏನಂತಾನೆ ಗೊತ್ತಿಲ್ಲ. ಬಟ್ ನಮಗೆ ಚೆನ್ನಾಗಿ ಗೊತ್ತು, ನಿದ್ದೆನಲ್ಲಿ ಬೆಚ್ಚಿ ಬೀಳ್ತಾ ಇದ್ದಾರೆ, ಇವರೇನೋ ನೋಡ್ತಾರೆ, ಹೆದರಿದ್ದಾರೆ ಅಂತ. ಕರೆಕ್ಟಾ? ಸೊ ಅಂಥ ಟೈಮಲ್ಲೂ ಕೂಡ ಈ ಪರಿಹಾರ ಕ್ರಿಯೆಯನ್ನು ಮಾಡ್ಬೋದು. ಇದ್ರ ಜೊತೆಗೆ ಪ್ರತಿ ಸಲ ನಾನು ಹೇಳ್ತೀನಿ, ಕೆಲವೊಂದು ಸ್ವಪ್ನಗಳು, ಇವಾಗ ಸಪೋಸ್ ತಿಳ್ಕೊಳ್ಳಿ, ನಮ್ಮ ಮನೆಯವರು, ನಮ್ಮವರೇ ಯಾರೋ ಒಬ್ರು ಅನಾರೋಗ್ಯ ಆದಂಗೆ, ನಮ್ಮವ್ರಿಗೆ ಯಾರಿಗೊಬ್ರಿಗೆ ಆಕ್ಸಿಡೆಂಟ್ ಆದಂಗೆ, ನಮ್ಮವರೇ ಯಾರೋ ಒಬ್ರು ತೀರ್ ಹೋದಂಗೆ, ನಾವು ತುಂಬ ಪ್ರೀತಿಸೋ ವ್ಯಕ್ತಿ ದೂರ ಆದಂಗೆ, ಈ ರೀತಿ ಹೇಳ್ಕೊಳಕ್ಕಾಗದಿರುವಂಥ ನೋವನ್ನುಂಟು ಮಾಡುವ ಕೆಲವೊಂದು ಸ್ವಪ್ನಗಳು ಬೀಳುತ್ತೆ. ಆಯ್ತಾ? ಸೊ ಈ ಥರ ಬಿದ್ದರೂ ಕೂಡಲೇ ನೀವು ಏನು ಮಾಡಬೇಕಂದ್ರೆ, ಬೆಳಿಗ್ಗೆ ಎದ್ದು ಡೈರೆಕ್ಟಾಗಿ ಹೋಗಿ ತುಳಸಿಗೆ ಹೇಳ್ಕೊಳ್ಳಿ. ನಿಮ್ಮ ಮನೇಲಿ ತುಳಸಿ ಇದೆಯಲ್ವಾ, ತುಳಸಿ ತಾಯಿ ಹತ್ರ ಹೋಗ್ಬಿಟ್ಟು, ನನಗೆ ಈ ಥರದ್ದು ಸ್ವಪ್ನ ಬಿದ್ದಿದೆ ಅಂತ ಹೇಳ್ಬಿಟ್ಟು, ಕೆಟ್ಟ ಸ್ವಪ್ನಗಳು ಬಿದ್ದಾಗ ಅವ್ರಿಗೆ ಹೇಳ್ಕೊಳ್ಳಿ. ಆ ಸ್ವಪ್ನಗಳು ನಡೆಯಲ್ಲ. ಆಯಿತಾ? ಅದು ಬೆಳಿಗ್ಗೆ 3:30ಗೆ ಬಿದ್ದಿರಲಿ, ಬೆಳಿಗ್ಗೆ 5 ಗಂಟೆಗೆ ಬಿದ್ದಿರಲಿ, ಅದು ನಡೆಯಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ. ಸರ್ ಮಧ್ಯಾಹ್ನ ಮಲಗಿದ್ದೀನಿ ಸರ್, ಸ್ವಪ್ನ ಬಿದ್ದೈತೆ, ಹೋಗಿ ಅವ್ರಿಗೆ ಹೇಳ್ಕೊಂಬಿಡಿ. ಕೆಟ್ಟ ಸ್ವಪ್ನಗಳು ಬಿದ್ದಾಗ, ನಮ್ಮವ್ರನ್ನ ಯಾರನ್ನೋ ಒಬ್ಬನ್ನ ಕಳ್ಕೊಳ್ಳುವಂಥ ಸ್ವಪ್ನಗಳು, ಈ ಥರದ್ದು ಏನಾದ್ರು ನನಗೆ ನೋವುಂಟು ಮಾಡುವ ಸ್ವಪ್ನಗಳು ಬಿದ್ದಾಗ, ಇದು ಏನೋ ತುಳಸಿಗೆ ಹೇಳುವಂಥದ್ದು. ಅದೇ ನನಗೆ ಭಯವನ್ನು ಹುಟ್ಟಿಸುವಂಥ ಸ್ವಪ್ನಗಳು, ಅಥವಾ ಬಂದ್ಬಿಟ್ಟು ನನಗೆ ಅಶ್ಲೀಲವಾಗಿರುವಂಥ ಸ್ವಪ್ನಗಳು ಕಾಣಿಸಿದಾಗ ಈ ತವಾಗೆ ಸಂಬಂಧಪಟ್ಟಂಥ ರೆಮಿಡಿ ನೀಡಿ. ಸರ್ ಈ ತವಾನ ಮತ್ತೆ ನಾವು ದೋಸೆಗೆ, ಚಪಾತಿಗೆಲ್ಲ ಯೂಸ್ ಮಾಡ್ಬೋದು ಅಂದರೆ ಖಂಡಿತ ಯೂಸ್ ಮಾಡಿ. ಇದೇನು ಮಾಡಿಲ್ಲ, ತವ ಅಲ್ಲಿರೋದು ಕಿಚನ್ನಲ್ಲಿರೋ ತಗೊಂಬಂದು ಇಲ್ಲಿ ಉಲ್ಟಾ ಇಟ್ಟಿರೋದು ಅಷ್ಟೇ ಹೊರತು ಇಳೆ ತೆಗೆದಿರುವಂಥದ್ದು, ಅದ್ರ ಮೇಲೆ ಪ್ರಯೋಗ ಇತ್ಯಾದಿಗಳನ್ನ ನಾವು ಏನು ಮಾಡಿಲ್ಲ. ದುಸ್ವಪ್ನ ಅಥವಾ ಅಶ್ಲೀಲ ಸ್ವಪ್ನ ಬೀಳ್ತಾ ಇರುವಂಥವ್ರಿಗೆ ಇದು ರಾಮಬಾಣ ಪರಿಹಾರ ಆಗಿದೆ. ಪ್ರಯೋಗ ಮಾಡಿ ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.